ಎಲ್ಲರಿಗೂ ನಮಸ್ಕಾರ. ಈ ಯುದ್ಧ, ರಾಕ್ಷಸ ತಂಗಡಿ ಯುದ್ಧ ಶುರುವಾಗೋದಕ್ಕೆ ಹಿಂದೆಯ ನಮ್ಮ ಕರ್ನಾಟಕ ಸಾಮ್ರಾಜ್ಯದ ಕೊಟ್ಟ ಕೊನೆಯ ಗೆಲುವು ಮತ್ತು ಅದರಂಥ ಒಂದು ಪ್ರಸಂಗವನ್ನು ನಾನಿವತ್ತು ನಿಮ್ಗೆ ವಿವರಿಸ್ತೀನಿ. ನಾನು ಆಗಲೇ ಹೇಳ್ದಂಗೆ ಕಲ್ಯಾಣದ ಕೋಟೆಯನ್ನು ಇವರು ಗೆದ್ದುಕೊಟ್ರು ಅಂತ ಹೇಳಿದ್ರಲ್ಲ, ಆ ಕಲ್ಯಾಣದ ಕೋಟೆಯನ್ನು ಗೆದ್ದುಕೊಟ್ಟಾಗ ಸುಲ್ತಾನ್ರು ಏನು ಮಾಡ್ತಾರೆ, ಸಂಧಿಗಾಗಿ ಇವ್ರನ್ನ ಕಳಿಸ್ತಾರೆ. ಯಾರನ್ನ ಅವ್ರ ಕಡೆಯವ್ರನ್ನ ಕಳಿಸಿದಾಗ ಇವರು ನಮ್ಮ ರಾಮರಾಯರು 3 ಕಂಡೀಷನ್ ಹಾಕ್ತಾರೆ. ಕಲ್ಯಾಣ ದುರ್ಗದ ಗೋಜಿಗೆ ಹೋಗಿ ಕೊಡ್ದು, ಆ ಇವ್ರು ಇರ್ತಾರ ಕುತುಬ್ ಶಾಹಿ ಇರ್ತಾರಲ್ಲ, ಆ ಕುತುಬ್ ಶಾಹಿಯ ದಂಡಾಧಿಪತಿ ಒಬ್ಬ ಇರ್ತಾನೆ, ಜಹಂಗೀರ್ ಖಾನ್ ಅಂತ. ಬಹಳ ಜನಪ್ರಿಯನಾದಂಥ ಇವನು ದಂಡಾಧಿಕಾರಿ. ಅವನು ಬಹಳ ಜನಪ್ರಿಯ, ಅವನು ವೆರಿ ಪಾಪ್ಯುಲರ್ ದಂಡಾಧಿಕಾರಿ ಜಹಾಂಗೀರ್ ಖಾನ್. ಆ ಜಹಾಂಗೀರ್ ಖಾನ್ನ ಸಾಯಿಸ್ಬೇಕು, ಅವ್ನು ಕತ್ತರಿಸ್ಬೇಕು ಅಂದ್ಬಿಡ್ತಾರೆ. 3ನೇದು ಹುಸೇನ್ ನಿಜಾಮ್ ಶಾ ಏನಿರ್ತಾನೆ, ಆ ಹುಸೇನ್ ನಿಜಾಮ್ ಶಾ ರಾಮರಾಯರ ಡೇರೆಗೆ ಬಂದು ರಾಮರಾಯನ ಕೈ ಕುಲುಕಿ ಅವ್ರು ಕೊಡುವಂಥ ವೀಳ್ಯ ಸ್ವೀಕಾರ ಮಾಡಬೇಕು ಅಂತ. ಇವ್ರಿಗೆ ಬಹಳ ಇದಾಗ್ಬಿಟ್ಟು ಕಲ್ಯಾಣದ ಕೋಟೆಯನ್ನು ಕೊಟ್ಬಿಡ್ತೀನಿ. ಪರಿಪರಿಯಾಗಿ ಕೇಳ್ಕೊತಾರೆ, ಬೇಡಿ ಸ್ವಾಮಿ, ನನ್ನ ಬಹಳ ಜನಪ್ರಿಯ ದಂಡಾಧಿಕಾರಿ, ನನ್ನ ನಂಬ್ಕೊಂಡು ಅವನಿದ್ದಾನೆ, ಅವನ ಕತ್ತನ್ನ ನಾನೇ ಕತ್ತರಿಸ್ಬಿಟ್ರೆ ನಮ್ಮ ಜನಕ್ಕೆ ಏನು ಮೆಸೇಜ್ ಹೋಗುತ್ತೆ, ಬೇಡಿ ರಾಮರಾಯರೇ ಅಂತ ಇನ್ನಿಲ್ದಂಗೆ ಕೇಳ್ಕೊತಾರೆ ಹುಸೇನ್ ನಿಜಾಮ್ ಶಾ. ರಾಮರಾಯರು ಒಪ್ಪಲ್ಲ, ನಾನು ಹೇಳಿದ್ಮೇಲೆ ಆಗ್ಬೇಕಷ್ಟೆ. ಏನ್ ಮಾಡೋದು ಪಾಪ, ಗದ್ಯಂತರವಿಲ್ಲದೆ ಜಹಾಂಗೀರ್ ಖಾನ್ಗೆ ಬೇರೆ ಯಾರಿಂದಲೋ ಥರ್ಡ್ ಪಾರ್ಟಿ ಸುಪಾರಿ ಕೊಟ್ಟು ಅವನನ್ನು ಎತ್ತಿಸ್ಬಿಡ್ತಾರೆ. ಜನಪ್ರಿಯ, ತಮ್ಮ ಕೈಯಿಂದ ಕೊಲ್ಬೇಕು ಅಂತ ಈ ರಾಮರಾಯರು, ನೀನೇ ನಿನ್ನ ದಂಡಾಧಿಕಾರಿನ ಕೊಲ್ಬೇಕು ನೀನು. ಇವರು ಪರಿಯಾಗಿ ಕೇಳ್ಕೊತಾರೆ, ಬೇಡಿ ಸ್ವಾಮಿ ಬೇಡಿ ಅದು ಅಂತ. ರಾಮರಾಯರು ಒಪ್ಪದೇ ಇದ್ದಾಗ ಯಾರೋ ಬೇರೆಯವ್ರಿಗೆ ಥರ್ಡ್ ಪಾರ್ಟಿಗೆ ಸುಪಾರಿ ಕೊಟ್ಟು ಅವ್ನು ಎತ್ತಿಸ್ತಾರೆ. 3ನೇದೇನು, ತಾವೇ ಖುದ್ದಾಗಿ ರಾಮರಾಯರ ಯುದ್ಧದ ವಾರ್ ಕ್ಯಾಂಪಿಗೆ ಹೋಗಿ ಅವ್ರ ಕೈ ಕುಲುಕಿ ತಗೋಬೇಕು. ಮೊದಲೇ ಕುದೀತಿರುತ್ತೆ, ವಯಸ್ಸಾಗೋಗಿ. ನೀವು ಇನ್ನೊಂದು ತಿಳ್ಕೊಳ್ರಿ, ವಯಸ್ಸಾದ್ಮೇಲೆ ಯು ಕಾಂಟ್ ಕಂಟ್ರೋಲ್ ದ ಎಮೋಷನ್ಸ್. ವಯಸ್ಸಲ್ಲಿ ತರ್ಕೋಬೋದು, ವಯಸ್ಸಾದ್ಮೇಲೆ ನೀವು ತಡೆಯೋಕ್ಕಾಗಲ್ಲ, ಎಮೋಷನ್ ಈಚೆ ಬಂದೋಗುತ್ತೆ. ಅವ್ರು ಹೋಗಿ ಅವ್ರ ಡೇರಿಗೆ, ರಾಮರಾಯರಿಗೂ 90, ಈ ಅಪ್ಪನಿಗೂ ಹುಚ್ಚಿಡ್ಕೊಂಡ್ಬಿಡುತ್ತೆ. ಆಕ್ಚುಲಿ ಹುಸೇನ್ ಕುತುಬ್ ಶಾಗೆ ಈ ಅಪ್ಪ ಹೋಗಿ ಅವ್ರ ಕೈ ಕುಲುಕ್ಬೇಕಲ್ಲ, ಕುಲುಕ್ಬಿಟ್ರೆ ವೀಳ್ಯ ತಗೋಬೇಕಲ್ಲ, ಕೈ ಕುಲುಕಿದ ತಕ್ಷಣ ಒಂದು ಚಮ್ ನೀರು ತಗೋಬರ್ರಿ ಅಂತಾನೆ. ತಗೊಂಬಂದ ತಕ್ಷಣ ಕೈ ತೊಳಿತಾರೆ. ಯಾಕೆ ಅಂತ ಕೇಳಿದ್ರೆ, ಈ ಕಾಫಿರನ್ನ ಕೈ ಮುಟ್ಬಿಟ್ಟೆ. ಕಾಫಿರ್ ಅಂದ್ರೆ ನಾನ್ ಮುಸ್ಲಿಂ. ಕಾಫಿರ್ ಅಂದ್ರೆ ಈ ಪ್ರಪಂಚದಲ್ಲಿ ನಾನ್ ಮುಸ್ಲಿಂ, ಹೂ ಇಸ್ ನಾಟ್ ಎ ಮುಸ್ಲಿಂ ಈಸ್ ಕಾಲ್ಡ್ ಆಸ್ ಕಾಫಿರ್. ಈ ಕಾಫಿರ್ ಕೈ ಮುಟ್ಬಿಟ್ಟೆ, ನನ್ನ ಕೈ ಎಲ್ಲ ಅಸಹ್ಯ ಆಗೋಯ್ತು, ನಾನು ಕೈ ತೊಳ್ಕೊಂಡೆ ಅಂದ್ಬಿಡ್ತಾರೆ. ರಾಮರಾಯರಿಗೆ ಉರಿದೋಗುತ್ತೆ. ತಗೊಂಬರೇ ನೀನು ಒಂದು ಚಮ್ ನೀರ ಅಂತ ತಾನು ಕೈ ತೊಳ್ಬಿಟ್ಟು, ಇವನ್ ಕೈ ಮುಟ್ಬಿಟ್ಟಲ್ಲ, ಈ ಮ್ಲೇಚ್ಛನ ಸ್ಪರ್ಶದಿಂದ ನನ್ನ ಕೈಗಳು ಅಪವಿತ್ರವಾಗಿವೆ, ತೊಳ್ಕೊಳ್ತಾ ಇದ್ದೀನಿ. ನಿಜಾಮ್ ಶಹರೇ, ನೀವು ನನ್ನ ಅತಿಥಿಗಳು, ಇವತ್ತು ನನ್ನ ಡೇರೆಗೆ ಬಂದಿದ್ದೀರಿ, ಇವ್ರ ಮಗ್ಗೆಸ್ಟ್ ಇಲ್ದೇರೆ ನಿಮ್ಮ ಕೈ ಕತ್ತರಿಸ್ಬಿಟ್ಟು ನಿಮಗೆ ಹಾರ ಮಾಡಾಕ್ಬಿಡ್ತಾ ಇದ್ದೆ ನಾನು, ಬಚಾಯಿಸ್ಕೊಂಡಿದ್ದೀರ ಹೋಗಿ ನೀವು ಅಂತ ಕಳಿಸ್ತಾರೆ ರಾಮರಾಯರು. ಅದೇ ಕರ್ನಾಟಕ ಸಾಮ್ರಾಜ್ಯದ ಕೊಟ್ಟ ಕೊನೆಯ ಗೆಲುವು. ದಟ್ ಇಸ್ ದ ಲಾಸ್ಟ್ ವಿಕ್ಟರಿ. ಅವಮಾನ ಅನ್ನೋದು ರಾಕ್ ಬಾಟಮ್ ಹೊರಟೋಗಿರುತ್ತೆ. ರಾಕ್ ಬಾಟಮ್ ಕೊನೆಗೆ ಇನ್ನು ಇದಕ್ಕೆ ಮುಂದಕ್ಕೆ ಅವಮಾನ ಆಗೋಕೆ ಸಾಧ್ಯವೇ ಇಲ್ಲ ಅನ್ನೋಷ್ಟು ಅವಮಾನ ಮಾಡ್ಬಿಟ್ಟಿರ್ತಾರೆ ಇವರು 4 ಜನಕ್ಕೆ. ಹಂಗಾಗಿ ಅಲ್ಲಿಂದ ವಾಪಸ್ ಬಂದು ಇದಕ್ಕೊಂದು ಅಂತ್ಯ ಹಾಡಲೇಬೇಕು, ರಾಮರಾಯರ ಈ ಸರ್ವಾಧಿಕಾರಕ್ಕೊಂದು ಅಂತ್ಯ ಹಾಡಲೇಬೇಕು, ಏನು ಮಾಡೋಕ್ಕಾಗಲ್ಲ, ಇದಕ್ಕೊಂದು ಅಂತ್ಯ ಹಾಡಲೇಬೇಕು ಅಂತ ಬಂದ್ಬಿಡುತ್ತೆ. ಹಂಗಾಗಿ ತಮ್ಮ ಮಕ್ಕಳಿಬ್ಬರನ್ನ ಬಿಜಾಪುರ ಸುಲ್ತಾನರಿಗೆ ಇನ್ನೊಬ್ಬರಿಗೆ ಕೊಟ್ಟು ಮದುವೆ ಮಾಡಿಸಿ ಎಲ್ಲ ಸೇರ್ಕೊಂಡು ಯುದ್ಧಕ್ಕೆ ಬರಬೇಕು ಅಂತ ಆಗೋಗುತ್ತೆ. ಅರ್ಥ ಆಯ್ತಾ? ಇದು ಇವರ ಒಂದು ಕೊನೆಯ ಯುದ್ಧದ ಒಂದು ಸಂಗತಿ. ಸರಿ, ಇವ್ರು ಮದುವೆ ಮಾಡ್ಕೊಂಡಿದ್ದು ಗೊತ್ತಾಗುತ್ತೆ, ರಾಮರಾಯರಿಗೂ ಗೊತ್ತಾಗುತ್ತೆ ಇವ್ರು ಯುದ್ಧಕ್ಕೆ ಬರ್ತಿದ್ದಾರೆ ಅಂತ. ಅಫ್ಕೋರ್ಸ್ ಅವರು ಒಂದ್ ಕಡೆ ಮದುವೆ ಸಂಭ್ರಮ, ಇನ್ನೊಂದ್ ಕಡೆ ಯುದ್ಧ ಸಿದ್ಧತೆ. ಒಂದ್ ಕಡೆ ಮದುವೆ ಸಂಭ್ರಮ ನಡೀತಿರುತ್ತೆ, ಇನ್ನೊಂದ್ ಕಡೆ ಯುದ್ಧ ಸಿದ್ಧತೆ ನಡೀತಿರುತ್ತೆ. ನೀವು ಜ್ಞಾಪಿಸ್ಕೊಳ್ಳಿ, ಇಂಡಿಯಾ ಪಾಕಿಸ್ತಾನ್ ವಾರ್, ಮೊನ್ನೆ ಕಾರ್ಗಿಲ್ ವಾರ ಆಯ್ತಲ್ಲ, ಅದಕ್ಕೆ 6 ತಿಂಗಳು ಮುಂಚೆ ಪಾಕಿಸ್ತಾನ ಈ ಗಂಬೂಟ್ಗಳನ್ನ 50-60 ಸಾವಿರನೋ ಅದೆಷ್ಟೋ ಗಂಬೂಟ್ಗಳನ್ನ ಆಸ್ಟ್ರೇಲಿಯಾಕ್ಕೆ ಆರ್ಡರ್ ಮಾಡಿತ್ತು ಅಂತ ಆಮೇಲೆ ನಮ್ಗೆ ಸುದ್ದಿ ಗೊತ್ತಾಯ್ತು. ಅಂದ್ರೆ ಯುದ್ಧ ಸಿದ್ಧತೆ 6 months 8 months ಮುಂಚೆ ಯುದ್ಧ ಸಿದ್ಧತೆ ಮಾಡ್ಕೋತಾ ಇತ್ತು ಪಾಕಿಸ್ತಾನ. ಆಮೇಲೆ ನಾವು ಗುದ್ಮಿ ತೀರಾಕಿದ್ವಿ ಬಿಡ್ರಿ, ಆ ಪ್ರಶ್ನೆ ಬೇರೆ. ಸೊ ಇವ್ರು ಯುದ್ಧ ಸಿದ್ಧತೆ ಒಂದ್ ಕಡೆ ಮಾಡ್ಕೊಡ್ತಿರ್ತಾರೆ, ಒಂದ್ ಕಡೆ ಲಗ್ನ, ಇನ್ನೊಂದ್ ಕಡೆ ಯುದ್ಧ ಸಿದ್ಧತೆ. ಈಗ ಇಡೀ ವಿಜಯನಗರ ಏಕಾಗ್ರತೆಯಿಂದ ಇವರು ಯುದ್ಧ ಸಿದ್ಧತೆ, ಯಾರಿಗೂ ಬಿಡುವಿಲ್ಲ. ಎಲ್ಲಿ ಯಾರು ಪ್ರಾಪ್ತ ವಯಸ್ಕರ ಎಲ್ಲ ಒಂದು ಸೈನಿಕ ಸೇರ್ಬೇಕು ಅಂತ ಆಜ್ಞೆ ಆಗೋಗುತ್ತೆ. ಎಲ್ಲ ಬಂದು ಸೈನಿಕ ಸೇರ್ತಾರೆ. ಮದ್ದುಗುಂಡುಗಳ ಶೇಖರಣೆ, ಶಸ್ತ್ರಗಳ ಕಡೆಗೆ ಎಲ್ಲ ಕಡೆಗೆ ಗಮನ ಕೊಡೋಕೆ ಶುರು ಮಾಡ್ಬಿಡುತ್ತೆ. ಎಲ್ಲ ಕಡೆ ಪ್ರಾರ್ಥನೆ ಗೀತನೆ ಅದೆಲ್ಲ ಶುರು ಆಗುತ್ತೆ, ಅದು ಎಲ್ಲ ಶುರು ಆಗುತ್ತೆ. ಇದೆಲ್ಲ ಶುರುವಾದಾಗ ಈ ಕಡೆಯವರೆಲ್ಲ ಸೇರ್ಕೋತಾರಲ್ಲ, ಅವ್ರವ್ರ ಎಲ್ರಿಗೂ ಅಕ್ಕಪಕ್ಕದವ್ರಿಗೂ ಎಲ್ಲ ಹೇಳಿ ಕಳಿಸ್ತಾರೆ. ಯಾರು? ಡೆಕ್ಕನ್ ಸುಲ್ತಾನೇಟು, ಬಿಜಾಪುರ, ಕುತುಬ್ ಶಾಹಿ, ನಿಜಾಮ್ ಶಾಹಿ, ಬರೀದ್ ಶಾಹಿ, ಆದಿಲ್ ಶಾಹಿ, ಇವರೆಲ್ಲರೂ ಎಲ್ಲ ಅಕ್ಕಪಕ್ಕದವ್ರಿಗೆ ಹೇಳಿ ಕಳಿಸಿದಾಗ
ಮರಾಠವಾಡದಿಂದ ಅಂದ್ರೆ ಮಹಾರಾಷ್ಟ್ರದಿಂದ ಯಶವಂತರಾವ್, ಭೋಜಮಲ್ಲ ನಾಯಕ, ದೇವನಾಯಕ್, ಬಸವಂತರಾವ್, ವಿಶ್ವಾಸರಾವ್, ಕೋಳಿರಾವ್ ಇವರ ನೇತೃತ್ವದಲ್ಲಿ 6,000 ಮರಾಠ ಅಶ್ವರೋಹಿ ಪಡೆ ಮುಸ್ಲಿಮರ ಪಕ್ಷ ಸೇರಿಕೊಂಡಿತು. ನೋಡಿ, ಒಂದ್ ಕಡೆ ಈ ಬರೆದವರು ಇದನ್ನ ಹಿಂದೂ ಮುಸ್ಲಿಂ ಯುದ್ಧ ಅಂತ ಬರೀತಾರೆ, ಇನ್ನೊಂದ್ ಕಡೆ ಈ ಮರಾಠರು ಬಂದು ಮುಸ್ಲಿಮರ ಪಕ್ಷ ಸೇರ್ಕೊಂಡ್ರೆ ಅದಂಗೆ ಹಿಂದೂ ಮುಸ್ಲಿಂ ಯುದ್ಧ ಆಯ್ತು ಅಲ್ವಾ? ಇಟ್ ಈಸ್ ನಾಟ್ ಹಿಂದೂ ಮುಸ್ಲಿಂ ಯುದ್ಧ. ಅಷ್ಟು ಅವಮಾನವನ್ನ ತಾಳಲಾರದೆ ಡೆಕ್ಕನ್ ಸುಲ್ತಾನೇಟ್ನವ್ರು ವಿಜಯನಗರದ ಮೇಲೆ ಸೇಡ್ ತೀರ್ಸ್ಕೊಳಕ್ ಮಾಡಿದಂತ ಯುದ್ಧ ಇದು. ಅರ್ಥ ಆಯ್ತಾ? ಇದು ಅಷ್ಟೇ, ಆ ಥರನೇ ನೋಡ್ಬೇಕು ನಾವಿದು. ಈ ಸಂಯುಕ್ತ ಸೈನ್ಯ ಬಿಜಾಪುರ ಬಿಟ್ಟು ಕೃಷ್ಣಾ ನದಿಯ ಉತ್ತರಕ್ಕೆ 20 ಮೈಲಿ ದೂರದಲ್ಲಿದ್ದ ತಾಳಿಕೋಟೆ ಬಳಿ ಬೀಡು ಬಿಟ್ಟಿತು. ತಾಳಿಕೋಟೆ ಹತ್ರ ಇವರು ವಾರ್ ಕ್ಯಾಂಪ್ ಹಾಕಿದ್ರು. ಆಯ್ತಾ? ವಿಜಯನಗರ ಸೈನ್ಯದಲ್ಲಿ 70,000 ಅಶ್ವರೋಹಿಗಳು, 90,000 ಪದಾತಿಗಳು, ಒಂದು ಪಡೆ. ಈ ಸಂಯುಕ್ತ ಸೈನ್ಯ ಕೃಷ್ಣಾ ನದಿಗೆ ಬಂದಿರೋದಕ್ಕಿಂತ ಕೂಡಲೇ ರಾಮರಾಯರು ಕೃಷ್ಣಾ ನದಿಯ ಬಲದಂಡೆಯನ್ನು ಆಕ್ರಮಿಸಲು ತಿರುಮಲರಾಯರ ಜೊತೆಗೆ 20,000 ಅಶ್ವರೋಹಿಗಳು, 500 ಜನ ಆನೆಗಳು, 1,00,000 ಪದಾತಿ ಸೈನ್ಯ ಕಳಿಸ್ಕೊಟ್ರು. ಆಯ್ತಾ? ಒಂದ್ ಕಡೆಗೆ. ಸೊ ಈ ರೀತಿ ಒಂದ್ ಕಡೆಯಿಂದ ಇವರು ವಾರ್ ಶುರು ಮಾಡಿದ್ರು, ಇನ್ನೊಂದ್ ಕಡೆಯಿಂದ ಅವರು ವಾರ್ಗೆ ಬರೋದಕ್ಕೆ ಶುರುವಾಯಿತು. ಈಗ ಕಳಿಸ್ಕೊಟ್ರು ರಾಮರಾಯರು. ಫಸ್ಟ್ ರಾಮರಾಯರು ಯುದ್ಧಕ್ಕೆ ಹೋಗಲ್ಲ. ವೆಂಕಟಾದ್ರಿ ತಮ್ಮ, ತಿರುಮಲರಾಯ ಒಬ್ಬ ತಮ್ಮ, ವೆಂಕಟಾದ್ರಿ ಇನ್ನೊಬ್ಬ ತಮ್ಮ. ಅವ್ರವ್ರ ಕೈ ಕೆಳಗಡೆ ಒಂದೊಂದಷ್ಟು ಲಕ್ಷ ಇದು ಸೈನ್ಯ ಕೊಟ್ಬಿಟ್ಟು, ಆನೆ, ಕುದುರೆ ಸೈನ್ಯ, ಗಜಪಡೆ, ಅಶ್ವಪಡೆ, ಪದಾತಿ ದಳ ಎಲ್ಲ ಕೊಟ್ಬಿಟ್ಟು ಕಳಿಸ್ಬಿಟ್ಟು ತಾವು ಮನೆಯಲ್ಲಿ ಎಲ್ಲಾರನ್ನೂ ಒಂದು ನೋಡ್ಕೊಂಡ್ ಬರ್ತಾರೆ. ಎಲ್ರಿಗೂ ಹೇಳ್ಬಿಟ್ಟು ಬರ್ತಾರಲ್ಲ, ವಾರ್ಗೆ ಹೋಗ್ತಾ ಇದ್ದೀನಿ ಅಂತ ಬರ್ತಾರೆ. ಇದನ್ನ ಗಿರೀಶ್ ಕಾರ್ನಾಡ್ರು ಅವರು ತಮ್ಮ ರಾಕ್ಷಸ ತಂಗಡಿ ಯುದ್ಧದಲ್ಲಿ ತಮ್ಮ ತಾಯಿನ ನೋಡ್ಕೊಂಡ್ ಬರಕ್ ಹೋಗ್ತೀನಿ ಅಂತಾನು ಹೇಳ್ತಾರೆ. ಈ ಕೃಷ್ಣರಾಯರು ತಮ್ಮ ಹೆಂಡತಿನ ನೋಡ್ಕೊಂಡ್ ಬರ್ತೀನಿ ಅಂತ. ಇಲ್ಲಿ ಮಜಾ ನೋಡಿ, ತಾಯಿ ಹೆಸರು ತಿರುಮಲಾಂಬ, ರಾಮರಾಯರ ತಾಯಿ ಹೆಸರು ತಿರುಮಲಾಂಬ, ಹೆಂಡತಿ ಹೆಸರು ತಿರುಮಲಾಂಬ. ಕೃಷ್ಣದೇವರಾಯರ ಮೊದಲ ಮಗಳ ಅಳಿಯ ಅಲ್ವೇ ಇವರು, ಮೊದಲ ಮಗಳ ಗಂಡ ಇವರು. ಕೃಷ್ಣದೇವರಾಯರು 2 ಹೆಣ್ಮಕ್ಳ ಹೆಸರೇನು? ತಿರುಮಲಾಂಬ, ವೇಂಗಳಾಂಬ. ತಿರುಮಲಾಂಬ ಇವರ ಹೆಂಡತಿ. ಸೊ ತಿರುಮಲಾಂಬನ್ ನೋಡಕ್ ಬಂದಾಗ ಇದು ಹೇಳ್ತಾರೆ ಅಂತ ಇವ್ರು ಬರೀತಾರೆ. ಅವರು ತಿರುಮಲಾಂಬ ನೋಡಕ್ ಬಂದಾಗ, ಅವ್ರ ತಾಯಿ ಹೆಸರು ತಿರುಮಲಾಂಬ ನೋಡಕ್ ಬಂದಾಗ ಅವ್ರು ಹೇಳ್ತಾರೆ ಅಂತ ಅವ್ರು ಬರೀತಾರೆ. ಸೊ ಹಾಗಾದಾಗ ಇವರು ಇಲ್ಲಿ ಇವ್ರು ಬರ್ದಿದ್ದನ್ನು ಮುಂಚೆ ಹೇಳ್ತೀನಿ, ಎಲ್ರಿಗೂ ಹೇಳಕ್ ಬರ್ತಾರೆ. ಹೇಳ್ಬಿಟ್ರು ಹಿಂಗೆ ಯುದ್ಧ ಶುರು ಆಗಿದೆ, ಯುದ್ಧಕ್ಕೆ ಹೋಗ್ಬಿಟ್ಟು ಬರ್ತೀನಿ. ಇಮ್ಯಾಜಿನ್ ಗುರು, ಹಿ ಈಸ್ 96, ರಾಮರಾಯರು 96ಗೆ ಕೈಲಾಸ ಪಾದ, ನಾವೆಲ್ಲ ವಡೆ ಪಾಯಸ. ರಾಮರಾಯರು ಇನ್ನೂ ಬದುಕಿದ್ದು ಯುದ್ಧಕ್ಕೆ ಹೋಗ್ತೀನಿ ಅಂತ ಬರ್ತಾ ಇರ್ಬೇಕಾರೆ ಆ ಯಪ್ಪನ ಕ್ಷಾತ್ರ ಎಷ್ಟಿರ್ಬೇಕು, ವೀರತ್ವ ಎಷ್ಟಿರ್ಬೇಕು. ಅರವೀಟಿ ಬುಕ್ಕ ನಾಯಕರ ವಂಶ ಕಣ್ರಿ, ಅದು ಸಾಮಾನ್ಯದ ವಂಶ ಏನ್ರಿ ಅರವೀಡಿ ವಂಶ ಅಂದ್ರೆ. ಬುಕ್ಕ ನಾಯಕರು ಸಾಮಾನ್ಯ ಏನ್ರಿ? ಬುಕ್ಕ ನಾಯಕರ ವಂಶಸ್ತ್ರಿ ಇವರು. ನಾಯಕರ ವಂಶ ಅಂದ್ರೆ ಎಂಥದ್ದು, ಕೊನೆ ರಕ್ತದ ಕಣ ಎರಗೋವರೆಗೂ ಬಡ್ದಾಡ್ತಾ ಇರೋದೇ ಅವ್ರ ಕೆಲಸ ಅಲ್ವಾ? ಗಂಡುಗಲಿ ಕುಮಾರರಾಮನ್ ನೆನ್ಸ್ಕೊಳ್ಳಿ ನೀವು. ಹೇಗೆ ಯುದ್ಧರಂಗದಲ್ಲಿ 1328ರಲ್ಲಿ ಕೊನೆ ಕ್ಷಣದವರೆಗೂ ಬಡದಾಡಿ ಹುತಾತ್ಮನಾದಂಥ ದೇವರಾದಂಥ ಯೋಧ ಗಂಡುಗಲಿ ಕುಮಾರರಾಮ, ಪುರನಾರಿ ಸೋದರ. ಅದೇ ರೀತಿಯಾಗಿ ರಾಮರಾಯರು ತಮ್ಮ 96ನೇ ವಯಸ್ಸಲ್ಲಿ ಹೋಗಿ ತನ್ನ ಹೆಂಡತಿಗೆ ಹೇಳ್ತಾಳೆ, ಹೆಂಡತಿ ಫಾರ್ ದಿ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ ವಿಜಯನಗರ, ಫಾರ್ ದಿ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ ರಾಮರಾಯರು, ಹೆಂಡತಿ ಅಳ್ತಾಳಂತೆ. ಇವ್ರು ಬರ್ದಿದ್ದಾರೆ, ಯಾಕೋ ಈ ಸಲ ನನಗೆ ಶಕ್ನ ಸರಿ ಇಲ್ಲ ರೀ, 4 ಜನನು ಒಂದಾಗ್ಬಿಟ್ಟಿದ್ದಾರೆ, ನನಗೂ ಯಾಕೋ ಕಣ್ಣು ಅದಿರುತ್ತೆ, ಒಂಥರ ಅಪಶಕ್ನಗಳು ಬೀಳ್ತಾ ಇದೆ, ಕಾಂಪ್ರಮೈಸ್ ಆಗ್ಬಿಡಿ, ಸುಮ್ಮನೆ ಯಾಕೆ, ಎಷ್ಟೋ ದುಡ್ಡು ಕೇಳ್ತಾರಲ್ಲ, ಮೇಲೆ ಇನ್ನೊಂದು 10 ಲಕ್ಷ ಬಿಸಾಕ್ಬಿಡಿ, ನಮ್ಗೇನು ದುಡ್ಡು ಕಡಿಮೆನೆ, ಇಟ್ಟು ಆಡ್ತಾ ಇದೆ ಇಲ್ಲಿ, ದುಡ್ಡು ಕಡಿಮೆ ಏನಿಲ್ವಲ್ಲ, ದುಡ್ಡು ಬಿಸಾಕಿ ಕಾಂಪ್ರಮೈಸ್ ಆಗ್ಬಿಡಿ ಅಂತಾರೆ. ರಾಮರಾಯರೇ, ಅವನು ಯಾರೇ, ಅವನು ಕುನ್ನಿಗಳ ಕಣೆ, ಅವರು ಕುನ್ನಿಗಳವರು, ಅವ್ರಿಗೆ ಯಾಕೆ ನಾನು ಇದನ್ನ ಮಾಡ್ಬೇಕು, ಇದನ್ನ ಅವ್ರಿಗೆ ಯಾಕೆ ಹೆದರ್ಕೋಬೇಕು, ನಾನು ಹೋಗೋದೇ ಬೇಕಾಗಿಲ್ಲ, ನನ್ನ ತಮ್ಮಂದ್ರೆ ಒರೆಸ್ಬಿಟ್ಟು ಬಂದ್ಬಿಡ್ತಾರೆ ಅವ್ರನ್ನ. ಆದ್ರೂ ನಾನು ಹೋಗ್ತಾ ಇದ್ದೀನಿ, ನಾನು ಹೋಗ್ಲೇಬೇಕು, ಇವ್ರಿಗೆ ತಕ್ಕ ಪಾಠ ಕಲಿಸ್ಬೇಕು. ಯಾಕೆಂದ್ರೆ ಅವ್ರಿಬ್ರು ಕೈ ತೊಳ್ಕೊಂಡಿದ್ದು ಆ ಪ್ರಸಂಗ ಇರುತ್ತಲ್ಲ, ಆ ಪ್ರಸಂಗ ನಡೀತೋ ಇಲ್ವೋ ಒಟ್ಟಿನಲ್ಲಿ, ಅಂದ್ರೆ ಇವ್ರಿಗೆ ಒಂದು ರೊಚ್ಚಿಗೆ ಹೇಳಕ್ ಒಂದು ಕಾರಣ, ನಾ ಹೋಗ್ತೀನಿ ಅಂತ. ಆಯ್ತಾ? ಇದಾದ್ಮೇಲೆ ರಾಮರಾಯರ ಅವತ್ತು ಮಲ್ಕೋತಾರಲ್ಲ, ಇಡೀ ರಾತ್ರಿ ದುಸ್ವಪ್ನಗಳು, ಅದನ್ನೆಲ್ಲ ಬರ್ದಿದ್ದಾರೆ. ರಾಮರಾಯರಿಗೆ ದುಸ್ವಪ್ನ ಆಯ್ತು ಅಂತ ಇಲ್ಲೂ ಬರ್ದಿದ್ದಾರೆ, ಇವರು ಬರ್ದಿದ್ದಾರೆ ಗ್ರೀಕ್ ಕಾರ್ನರು. ಬಿಚ್ಚಿ ಹೇಳ್ತಾ ಇರ್ತಾರಂತೆ, ರಾತ್ರಿ ಬೆಚ್ಚಿ ಹೇಳ್ತಾ ಇರ್ತಾರಂತೆ. ಇಡೀ ರಾತ್ರಿ ದುಸ್ವಪ್ನ, ಯುದ್ಧಭೂಮಿ, ಸ್ಮಶಾನ, ಏನೇನೋ ಕಾಣ್ತಾ ಇರುತ್ತಂತೆ ರಾಮರಾಯರಿಗೆ. ಬೆಳಗ್ಗೆ ಎದ್ದು ಪುನಃ ಅವ್ರ ತಾಯಿ ಹತ್ರ ಹೋಗ್ತಾರೆ. ಅವ್ರ ತಾಯಿ 100 ದಾಟಿದೆ, ಇವ್ರಿಗೆ 96, ಅವ್ರ ತಾಯಿ ಮಿನಿಮಮ್ ಇನ್ನೊಂದು 20 ವರ್ಷ ಆಗಿರಲ್ವೇನ್ರಿ? ಅವ್ರಿಗೆ 100-120 ವಯಸ್ಸು, ಆ ಅಮ್ಮ ಇನ್ನೂ ಬದುಕಿರುತ್ತೆ.
ಅವ್ರಿಗೆ ಕಣ್ಣು ಮಂದ, ಕಿವಿನೂ ಮಂದ. ಹೋಗ್ ಜೋರಾಗಿ ಕೂಕೊಂಡು ಹೇಳ್ತಾರಂತೆ, ಯುದ್ಧರಂಗಕ್ಕೆ ಹೋಗಿ ಬರ್ತಾ ಇದ್ದೀನಿ, ಯುದ್ಧರಂಗ ಆಶೀರ್ವಾದ ಮಾಡು ನೀನು ಅಂತ. ಇದೊಂದು ಬಹಳ ಫೇಮಸ್ ಡೈಲಾಗು, ಜೈಸಿ ಬಾರಪ್ಪ ಅಂತ ಹೇಳ್ತಾರಲ್ಲ, ಅದನ್ನ ಮಾತ್ರ ಇವ್ರು ಎಲ್ಲರೂ ಬರೆದ್ಬಿಟ್ಟವ್ರು. ಜೈಸಿ ಬಾರಪ್ಪ ಅಂತಾಳೆ ಅವ್ರ ತಾಯಿ. ಅಂದ್ರೆ ಈ ಗಿರೀಶ್ ಕಾರ್ನಾಡ್ ಏನ್ ಬರ್ದಿದ್ದಾರೆ, ತಾಯಿ ಹೇಳೋದು ಈ ಡೈಲಾಗ್ನ. ಯಾಕೆ ಬೇಕು, ಅವ್ರು 4 ಜನನು ಒಂದಾಗ್ಬಿಟ್ಟಿದ್ದಾರೆ, ಅವ್ರನ್ನೆಲ್ಲ ಯಾಕೆ ಬೇಕು, ಕಾಂಪ್ರಮೈಸ್ ಆಗ್ಬಿಡು, ಸುಮ್ನೆ ಯಾಕೆ ಈ ವಯಸ್ಸಲ್ಲಿ ಯಾಕೆ ಯುದ್ಧ ಗಿದ್ದ ಅಂತ ಹೋಗ್ತೀಯಾ, ಆರಾಮಾಗಿರ್ಬಾರ್ದೆ ಅಂತ. ಯಾರೋ ಒಟ್ಟಿನಲ್ಲಿ ಇಬ್ಬರಲ್ಲಿ ಒಬ್ರು ಹೇಳಿದ್ರು, ಈ ಕೃಷ್ಣರಾಯರು ಹೆಂಡತಿ ಹೇಳಿದ್ಲು ಅಂತ ಬರೀತಾರೆ, ನಮ್ಮ ಗಿರೀಶ್ ಕಾರ್ನಾಡ್ರು ಆ ತಾಯಿ ಹೇಳಿದ್ರು ಅಂತ ಬರೀತಾರೆ. ಆದ್ರೂ ರಾಮರಾಯರು ತಾವು ಹಿಡಿದು ಹಠ ಬಿಡೋದಿಲ್ಲ, ನಾನು ಹೋಗವನೆ, ನಾನು ಯುದ್ಧ ಮಾಡವನೆ. ಸರಿ ಆಯ್ತು, ಜಯಿಸಿ ಬಾರಪ್ಪ ಅಂತ ಹೇಳಿ ಆಶೀರ್ವಾದ ಮಾಡಿ ಕಳಿಸ್ತಾರೆ. ರಾಮರಾಯರು ಹೊರಟು ರಾಮರಾಯರು ಒಂದು ಕ್ಯಾಂಪ್ ಹಾಕಿ ಅಲ್ಲಿ ಸಿಂಹಾಸನದ ಮೇಲೆ ಕೂತ್ಕೋತಾರೆ ಯುದ್ಧ ಭೂಮಿನಲ್ಲಿ. ಆಯ್ತಾ, ಈಗ ನಾನು ಈಗಾಗಲೇ ನೆನ್ನೆ ಹೇಳಿದಾಗೆ ಯುದ್ಧ ಭೂಮಿ ಬಂದು ರಕ್ಕಸಗಿ ತಂಗಡಗಿ ಮಧ್ಯದ ಕೋಲೂರು ಗ್ರಾಮದ ಬಯಲು, ಅದು ಯುದ್ಧ ನಡೆದ ಜಾಗ ಆ ಬಯಲು. ಆದರೆ ಇವರ ವಾರ್ ಕ್ಯಾಂಪ್ಗಳು ತಾಳಿಕೋಟೆಯಿಂದ ಆಚೆ ಅಷ್ಟು ಒಂದು 100 ಸ್ಕ್ವೇರ್ ಕಿಲೋಮೀಟರ್ಸ್ ಅಷ್ಟು ಅಲ್ಲಲ್ಲಿ ಇವ್ರ ವಾರ್ ಕ್ಯಾಂಪ್ಗಳಿತ್ತು ಅಂತ ಈ ಬಕೈರು ಬರೀತದೆ. ಆಯ್ತಾ, ಈಗ ಮುಂದಕ್ಕೆ ನೋಡೋಣ. ಈಗ ಡೈರೆಕ್ಟ್ ಆಗಿ ಯುದ್ಧಕ್ಕೆ ಹೋಗ್ಬಿಟ್ರೆ ಮಜಾ ಇಲ್ಲ ರೀ. ನೇರವಾಗಿ ಈಗ ಆಲ್ರೆಡಿ ನಮ್ಮ ಕಥೆನಲ್ಲಿ ಡೆಕ್ಕನ್ ಸುಲ್ತಾನೇಟ್ ಅಂತೀನಿ. ಈಗ ಎಲ್ಲಾರು ಹೆಸರನ್ನು ಹೇಳಕ್ ಹೋಗಲ್ಲ. ಈಗ 5 ಜನ ಸುಲ್ತಾನರು ಬಂದು ಆ ಕಡೆ ಬಂದು ಸೇರಿದ್ದಾರೆ. ಈ ಕಡೆ ಇವರು ರಾಮರಾಯರು ಇನ್ನೂ ಯುದ್ಧಕ್ಕೆ ಹೊರಟಿಲ್ಲ. ತಿರುಮಲರಾಯರು ತಮ್ಮ ವೆಂಕಟಾದ್ರಿ ಇನ್ನೊಬ್ಬ ತಮ್ಮನ್ನ ಯುದ್ಧರಂಗಕ್ಕೆ ಕಳಿಸಿ ತಾವು ಹೊರಡ್ತಾ ಇದ್ದಾರೆ. ಈ ಯುದ್ಧ ರಂಗಕ್ಕೆ ಏನೇನ್ ತಗೊಂಡೋಗಿದ್ರು ಅನ್ನೋದನ್ನು ಸಹ ಈ ಬಕೈರು ಬರೆದಿದೆ, ಅಲ್ಲಿಂದ ಹೇಳ್ಕೊಂಬತ್ತೀನಿ. ಈಗ ಅಮೃತ ಫಲಗಳು 13,500, ಹಲಸಿನ ಹಣ್ಣು 380, ಅನಾನಸ್ ಹಣ್ಣು 5 ಲಕ್ಷ, ಅನಾನಸ್ ಹಣ್ಣು 5 ಲಕ್ಷ, ಸೇಬು ಹಣ್ಣು 30,000, ಬಾದಾಮಿ 15 ಮಣ, ತೆಂಗಿನಕಾಯಿ 21,300, ಖಲಾಲ್ ಕುರ್ಮಾ ಏನು ಗೊತ್ತಿಲ್ಲಪ್ಪ, ಚೆನ್ನಾಗಿರೋ ನಾವು ತಿನ್ಬೋದು, ಖಲಾಲ್ ಕುರ್ಮಾ 1 ಮಣ, ಸಕ್ಕರೆ ನಿಂಬು 8,90,000, ಸಕ್ಕರೆ ನಿಂಬು 8,90,000, ಅಕ್ರೋಟು 1 ಮಣ, ಕಿಸ್ಮಿಸ್ಸು 3/4 ಮಣ, ಕಿತ್ಲೆ ಹಣ್ಣು 1,3,400, ಕಲ್ಲಂಗಡಿ ಹಣ್ಣು 850, ದ್ರಾಕ್ಷಿ 1.5 ಮಣ, ಕರ್ಬೂಜ 8 ಮಣ, ನೈಶಕರ್ 1,78,200, ನೈಶಕರ್ 1,78,200, ಚಾರ್ವಾಳ 1.5 ಮಣ, ಬಾಳೆಹಣ್ಣು 8,000, ಗೋಡಂಬಿ 1 ಮಣ, ಅಂಜೀರು 1,38,300. ಇದು ಯುದ್ಧರಂಗಕ್ಕೆ ಹೋದ ಹಣ್ಣುಗಳು ಮತ್ತು ಡ್ರೈ ಫ್ರೂಟ್ಸ್ ಪಟ್ಟಿ. ಆಯ್ತಾ, ಇನ್ನೊಂದು ಹೇಳ್ತೀನಿ, ಯುದ್ಧರಂಗಕ್ಕೆ ಇವ್ರು ದುಡ್ಡು ತಗೊಂಡೋಗ್ತಾರೆ. ಯುದ್ಧರಂಗಕ್ಕೆ ದುಡ್ಡು ತಗೊಂಡೋಗ್ತಾರ್ರಿ, ಯಾಕೆಂದ್ರೆ ಲಂಚಕ್ಕೆ ಬೇಕಲ್ಲ. ಆಮೇಲೆ ತೂರ್ತಾರೆ ಇವರು ದುಡ್ಡನ್ನ, ತಗೊಳ್ಳಿ, ಮಾಡಿ, ಯುದ್ಧ ಮಾಡಿ, ಕಂಟಿನ್ಯೂ ಮಾಡಿ. ಅಂದ್ರೆ ಸೈನಿಕರು ತಮ್ಮ ಜೀವದ ಆಸೆಯನ್ನ ಬಿಟ್ಟು ಆ ದುಡ್ಡೆಲ್ಲ ಎತ್ಕೊಂಡು ಇನ್ನೂ ಯುದ್ಧ ಮಾಡ್ಲಿ. ಇವನ್ ತೂರ್ತಾ ಇರ್ತಾನೆ ರಾಜ, ಮುತ್ತು ರತ್ನ ಕಾಸ್ನ ಎರಚ್ತಾ ಇರ್ತಾನೆ. ಹಿಂಗೆ ಸಂಬಳ ಕೊಡೋದಲ್ದೆ ಎರಚ್ತಿರ್ತಾನೆ. ತಗೊಳ್ರು ಮಾಡ್ರು, ಹೊಡಿರಿ ಅವನ್ನ, ಇನ್ನೂ ತಗೊಳ್ಳಿ ಇದನ್ನ ಎರಚ್ತಿರ್ತಾನೆ. ಇಲ್ಲಿ ತೆಗೆದು ಎರಚ್ತಿರ್ತಾನೆ. ತಗೊಳ್ಳಿ, ಹೋಗಿ ಇವ್ನು ಬರೀ ಹುಮ್ಮಸ್ ಕೊಡೋದು, ತಗೊಳ್ಳಿ, ಬಡೀರಿ ಅವ್ರನ್ನೆಲ್ಲ ಕೊಂದಾಕಿ, ತಗೊಳ್ಳಿ ಇದನ್ನ ಅಂತ ಎಸಿತಿರ್ತಾನೆ. ಕೈಗೆ ಸಿಕ್ಕಿದ್ ಹೊನ್ನು ಎಸಿತಾ ಇರ್ತಾನೆ. ಅಂತ ಹೊನ್ನು 25 ತರದ ಹೊನ್ನು ಇತ್ತು, ಡಿಫರೆಂಟ್ ಟೈಪ್ಸ್ ಆಫ್ ಹೊನ್ನು. ಎಷ್ಟೆಷ್ಟು ಯಾವ್ಯಾವ ತಗೊಂಡೋಗಿದ್ರು? ಅಚ್ಯುತರಾಯರ ಹೊನ್ನು 1,07,900, ಜಡೆಮೊಳೆ ಹೊನ್ನು 3 ಕೋಟಿ, ಜಡೆಮೊಳೆ ಹೊನ್ನು 3,74,08,420, ಹೊಸಮೊಳೆ ಹೊನ್ನು 18,000, ಆನೆಗೊಂದಿ ಮೊಳೆ ಹೊನ್ನು 2,19,000, ಇಕ್ಕೇರಿ ಮೊಳೆ ಹೊನ್ನು 8 ಲಕ್ಷ. ಅದೇ ತರ ರಾಜಮೊಳೆ, ಮೇಲುಮೊಳೆ, ಗುತ್ತಿ ಮೊಳೆ, ಹೊಸೂರು ಮೊಳೆ, ಹನುಮಂತ ಮೊಳೆ, ಎಲ್ಲೂರು ಮೊಳೆ, ನಾಗರಪಣಿ, ಸೀತಾರಾಮ, ಚನ್ನಂಗಿರಾಜ, ತಿಮ್ಮಾನಾಯಕ, ಶ್ರೀರಂಗ ಮೊಳೆ, ರಾಮಠಂಕ, ಬ್ರಹ್ಮಮೊಳೆ, ಅದುವಾನಿ ಮೊಳೆ, ಹೊನ್ನಟಿಕೇರಿ, ರಘುನಾಥ ಮೊಳೆ, ಕಾವೇರಿ ಮೊಳೆ, ಕೃಷ್ಣಪಾಡಿ ಮೊಳೆ, ಪರಶುರಾಮ ಮೊಳೆ, ಶಿವರಾಮ ಮೊಳೆ ಎಲ್ಲ 1 ಲಕ್ಷ, 1.5 ಲಕ್ಷ, 23 ಲಕ್ಷ, 4 ಲಕ್ಷ, 15 ಲಕ್ಷ, 10 ಲಕ್ಷ, 4 ಲಕ್ಷ.
ಲೆಕ್ಕ ಹಾಕ್ರಿ, 25 ಥರದ ಹೊನ್ನು ಅಂದ್ರೆ ಗೋಲ್ಡ್ ಕಾಯಿನ್ಸ್, ಒಂದೊಂದು 2-2 ಲಕ್ಷ ಆವರೇಜ್ ಅನ್ಕೊಂಡ್ರು 50 ಲಕ್ಷ ಅಲ್ವಾ. 50 ಲಕ್ಷ ಹೊನ್ನಿನ ನಾಣ್ಯಗಳು ತಗೊಂಡೋಗಿರ್ತಾರೆ ಅಯ್ಯ ರಾಮರಾಯರು. ಹೋಗಿ ಯುದ್ಧ ರಂಗದಲ್ಲಿರುತ್ತೆ, ಯಾತಕ್ಕೆ ಎರಚಕ್ಕೆ, ತಗೊಳ್ರಿ ಎರಚ್ತಾ ಇರ್ತಾರೆ. ಆಯ್ತಾ, ಇದು ತಗೊಂಡೋಗಿದ್ದಂಥದ್ದು ಹೆಸರು. ಇದು ನೀವು ಈ ಪುಸ್ತಕ ನೀವು ಪ್ರತಿಯೊಬ್ರು ಮನೇಲಿ ಇಟ್ಕೋಬೇಕು. ಆನೆಗಳು ಅದರ ಹೆಸರು, ಕುದುರೆಗಳು ಅದರ ಹೆಸರು, ಇವರ ಸರ್ದಾರರು ಅದರ ಹೆಸರು, ಎಲ್ಲ ವಿಪರೀತ ಡೀಟೇಲಿಂಗ್ ಇದೆ. ನಿಮ್ಗೆ ಕೇಳಿದ್ರೇನೆ ಒಂಥರ ಕೇಳ್ತಾ ಬೋರ್ ಆಗ್ಬಿಡ್ಬೋದು ಅಂತ ನಾನು ಅಲ್ಲಲ್ಲಿ ಬರೀ ಇಂಟ್ರೆಸ್ಟಿಂಗ್ ಮಾತ್ರ ಹೇಳ್ತಾ ಇದ್ದೀನಿ ನಿಮ್ಗೆ. ಅರ್ಥ ಆಯ್ತಾ? ಈಗ ಮುಂದಕ್ಕೆ ಹೋಗೋಣ. ಈಗ ಸೊ ಇಷ್ಟೆಲ್ಲ ಗೊತ್ತಾಯ್ತಲ್ಲ. ವೆಂಕಟಾದ್ರಿ ತಿರುಮಲ ರಾಯರು ಎಲ್ಲ ಯುದ್ಧ ಭೂಮಿಗೆ ಹೋಗಿದ್ದಾರೆ. ರಾಮರಾಯರು ಅವ್ರ ಮನೆಯವ್ರು ಯಾರು ಬೇಡ ಅಂತಂದ್ರು, ಫಸ್ಟ್ ಆಫ್ ಆಲ್ ಬೇಡ ಅನ್ನೋದೇ ಅಪಶಕನ. ಎಲ್ಲಾರು ಹೋಗ್ಬೇಕಾದ್ರೆ ಬೇಡ ಅನ್ನೋ ತಡೆಯೋದೇ ಅಪಶಕನ. ಅದನ್ನೆಲ್ಲ ದಾಟಿ ಯುದ್ಧ ಭೂಮಿಗೆ ಬಂದು ಕೂತ್ಕೋತಾರೆ. ಬಂದು ಕೂತ್ಕೊಂಡು ರಾಬರ್ಟ್ ಸಿವೆಲ್ ಏನ್ ಬರೀತಾನೆ, ಇವರಿಗೆ 96 ವಯಸ್ಸಾಗಿದ್ರು 30 ವಯಸ್ಸಿನಂತೆ ಮುನ್ನುಗ್ಗುತ್ತಿದ್ದಾರೆ ಅಂತ ಬರೆದಿದ್ದಾನೆ ರಾಯರಿಗೆ. ಅಷ್ಟು ಕ್ಷಾತ್ರ ಇತ್ತು, ಅಷ್ಟು ಉತ್ಸಾಹ ಇತ್ತು ರಾಮರಾಯರಿಗೆ, ಯುದ್ಧ ಮಾಡಬೇಕು ಅಂತ. ಇತ್ತ ರಾಜಭೂವರ ರಾಮರಾಯರಾದರೂ ಸ್ವಸ್ಥವಾಗಿ ಕುಳಿತಿರಲಿಲ್ಲ. ಮುಪ್ಪಿನ ಮುದುಕನಾದ ಆತನು ನವಯುವಕನ ದುರ್ದಮನೀಯವಾದ ಉತ್ಸಾಹದಿಂದ ವಿಜಯನಗರದ ಸೈನ್ಯವನ್ನು ಸಜ್ಜುಗೊಳಿಸಿ ಒಂದುಗೂಡಿದ ಈ ಸಾಮ್ರಾಜ್ಯದ ವಿಧರ್ಮೀಯ ಅಸ್ತಿತ್ವಗಳನ್ನು ವಿಧ್ವಂಸಗೊಳಿಸಲು ತಾನೇ ಅಗ್ರೇಸರನಾಗಿ ಹೊರಟರು. ವಿಜಯನಗರದ ಕಡೆಯಲ್ಲಿ ಮೈಸೂರಿಗರು, ಕನ್ನಡಿಗರು, ಮಲಬಾರಿಗರು, ತೆಲುಗರು ಎಲ್ಲರೂ ಇದ್ರು. ಆಯ್ತಾ, ಈ ಕಡೆ ಇವ್ರು ಹೋಗ್ತಿದ್ದಂಗೆನೆ ಸುಲ್ತಾನರ ದಂಡು ವಿಸ್ತಾರವಾದ ಪ್ರದೇಶವನ್ನು ಆಕ್ರಮಿಸುತ್ತಾ ತಾಳಿಕೋಟೆಯನ್ನ ದಾಟಿ ಕೃಷ್ಣೆಯ ಉತ್ತರ ತೀರಕ್ಕೆ ಬಂದು ತಲುಪ್ತಲ್ಲ. ಈ ದಂಡಿನಲ್ಲಿ ಕಾಲುಂಗಾರೆಯವರು, ಪಿಂಡಾರಿಗಳು ಅಂತಂದ್ರೆ ಇವರು ಮರಾಠದ ಸೈನಿಕರಲ್ಲಿದ್ದಂತ ದರೋಡೆಕೋರ ಜನ. ಪಿಂಡಾರಿಗಳು ಅನ್ನೋದಕ್ಕೆ ಭಾರತದಲ್ಲಿ ತುಂಬಾ ದೊಡ್ಡ ಇತಿಹಾಸನೇ ಇದೆ. ನಿರ್ದಯಿಯಾದಂಥ ಲೂಟಿಕೋರರು, ನಿರ್ದಯಿಗಳು, ಹೆಂಗಸರು, ಮಕ್ಕಳು ಅನ್ನೋದು ಎಲ್ಲರನ್ನ ಕೊಂದು ಎಲ್ಲವರನ್ನ ದೋಚುವವರು ಪಿಂಡಾರಿಗಳು. ಬಾಣಕಾರರು, ಕಳ್ಳಸಿಪಾಯಿಗಳು ಕೃಷ್ಣಾ ನದಿಯನ್ನು ದಾಟಿ ರಾಜಭೂವರರ ದೇಶವನ್ನು ಹೊಕ್ಕು ದೊಂಬಿ ಮಾಡಲು ಉಪಕ್ರಮಿಸಿದರು. ಎಲ್ಲೆಲ್ಲೂ ಲೂಟಿ, ಕೊಲೆ, ಸುಲಿಗೆ, ಕೊಳ್ಳೆ ನಡೆಯಲಾರಂಭಿಸಿತು. ಫಸ್ಟೇ ಅವರನ್ನು ಬಿಟ್ಬಿಟ್ರು ಇವರು. ಯಾರು? ಈ ಡೆಕ್ಕನ್ ಸುಲ್ತಾನೇಟ್ ಕಡೆಯವರು ಪಿಂಡಾರಿಗಳನ್ನ, ಕಳ್ಳಸೈನಿಕರನ್ನ, ಕಳ್ಳಸಿಪಾಯಿಗಳನ್ನ, ಬಾಣಕಾರರನ್ನ, ಇವರೆಲ್ಲ ಏನಂತಾರೆ, ಸುಪಾರಿಗಳಿದ್ದಂಗೆ. ಅವ್ರ ಕೆಲಸನೇ ಲೂಟಿ, ಕೊಲೆ, ದೊಂಬಿ. ಅವ್ರು ನುಗ್ಬಿಟ್ಟು ಅವ್ರ ಲೂಟಿ, ಕೊಲೆ, ದೊಂಬಿ ಶುರು ಹಚ್ಕೊಂಡ್ಬಿಟ್ಟಾಗ ರಾಮರಾಯರು ಹೊಳೆಯ ಆಚೆಗೆ ವಿಸ್ತಾರವಾದ ಪ್ರದೇಶದಲ್ಲಿ ಹಗೆಯು ಬೀಡು ಬಿಟ್ಟು ಕುಳಿತಿರುವುದನ್ನು ಕಂಡರು. ಈ ಕಡೆ ನೋಡಿದ್ರೆ ಆ ಕಡೆ ಕಾಣ್ತಾ ಇದೆ, ಈ ಕಡೆ ನೋಡಿದ್ರೆ ಆ ಕಡೆ, ಓಹೋ ಎಲ್ಲ ಬಂದು ನಿಂತಿದ್ದಾರೆ, ಎಲ್ಲ ಕಾಣ್ತಾ ಇದೆ. ಸೊ ಹರಿಗಳ ಅಬ್ಬರವನ್ನು, ಸ್ಥಿರ ವೃತ್ತಿಯನ್ನು ನೋಡಿ ಆವೇಶಗೊಂಡರು. ತ್ವರೆ ಮಾಡಿ ಹೊಳೆಯನ್ನು ಹಿಡಿದು ಹೋಗಿ ಅವರ ಮೇಲೆ ಎರಗಲು ತಮ್ಮ ಸೈನ್ಯಕ್ಕೆ ಅಪ್ಪಣೆಯನ್ನ ಕೊಟ್ಟರು. ನಿಧಾನವಾಗಿ ಸೈನ್ಯ ಅಲ್ಲಿ ಕೃಷ್ಣೆಯ ಅತ್ಯಲ್ಪ ಕಾಲದಲ್ಲಿಯೇ ವಿಜಯನಗರದ ಮಹಾಸೇನೆಯು ಕೃಷ್ಣೆಯ ಉತ್ತರ ಭಾಗದಲ್ಲಿ ಕಾಣಿಸಿಕೊಳ್ಳಲಾರಂಭಿಸಿತು. ರಾಕ್ಷಸ ತಂಗಡಿಯ ನೆರೆ ವಿಶಾಲವಾದ ಬಯಲು ಪ್ರದೇಶವನ್ನು ವ್ಯಾಪಿಸಿತು. ಆಯ್ತಾ? ಸೊ ಇದೆಲ್ಲ ಆಯ್ತು, ಎಲ್ಲ ವಾರ್ ಸೆಟ್ಟಿಂಗ್ ಆಯ್ತಲ್ಲ. ಕ್ರಿಸ್ತಶಕ 1565 ಜನವರಿ 25ನೇ ತಾರೀಕು ವಿಜಯನಗರದ ಮಹಾಸೇನೆ ವ್ಯೂಹವನ್ನು ಅಳವಡಿಸಿಕೊಳ್ಳಲು ಕಾದಲಿಕ್ಕೆ ಸಿದ್ಧವಾಯಿತು. ಆಯ್ತಾ? ಕಾದಲಿಕ್ಕೆ ಸಿದ್ಧವಾಯಿತು. ಮುಂಭಾಗದಲ್ಲಿ ಸ್ವತಃ ರಾಮರಾಯರು, ಎಡಬಲಗಳಲ್ಲಿ ವೆಂಕಟಾದ್ರಿ ತಿರುಮಲರಾಯರು ಸನ್ನದ್ಧವಾಗಿ ನಿಂತ್ಕೊಂಡ್ರು. ಸೆಂಟ್ರಲ್ಲಿ ರಾಮರಾಯರು ನಿಂತಿದ್ದಾರೆ, ಈ ಕಡೆ ತಿರುಮಲರಾಯರು, ಈ ಕಡೆ ವೆಂಕಟಾದ್ರಿ ನಿಂತಿದ್ದಾರೆ. ಜನವರಿ 25, 1565 ಶತ್ರು ಸೇನೆಯ ಮುಂಭಾಗದಲ್ಲಿ ರಾಮರಾಯರನ್ನು ಇದೇರಿಸಿ ನಿಜಾಂ ಶಾ ಎದುರುಗಡೆನೆ ನಿಜಾಂ ಶಾ, ಅವರ ಎಡಗಡೆಗೆ ಕುತುಬ್ ಶಾ, ಬರೀದ್ ಶಾ, ಬಲಪಕ್ಕೆಯನ್ನ ಆದಿಲ್ ಶಾಹಿಗಳು ಅಂತ ಇವ್ರು ಬರೀತಾರೆ. ಇಲ್ಲಿ ಆದಿಲ್ ಶಾಹಿಗಳಿದ್ರು ಅಂತ ಬರೀತಾರೆ. ಇಲ್ಲಿ ಇವರು ಸೈನ್ಯದ ಒಡೆನಿಲಲ್ಲಿ 12 ಇಮಾಮರ ಗೌರವಾರ್ಥವಾಗಿ 12 ಹಸಿರು ಧ್ವಜಗಳು ಉನ್ನತವಾಗಿ ಹಾರಾಡ್ತಾ ಇದ್ದವು. ಇವ್ರು ಏನ್ ಮಾಡ್ತಾರೆ, ಅವ್ರ ಕಡೆನೂ ಧ್ವಜಸ್ತಂಭ, ರಣಗಂಬ, ಈ ಕಡೆನೂ ರಣಗಂಬ ನಡೆಸ್ತಾರೆ. ಬಂದು ರಾಮರಾಯರು ಯುದ್ಧ ಭೂಮಿಗೆ ಎಂಟರ್ ಆದ ತಕ್ಷಣ ರಣಗಂಬ ಅಂತ ರಣಸ್ತಾರೆ. ಅದು ಯುದ್ಧ ಭೂಮಿಗೆ ಕಂಬ. ನಾನು ಶ್ರೀರಂಗಪಟ್ಟಣದಲ್ಲಿ ಒಂದು ರಣಗಂಬ ಅಂತ ನಿಮ್ಗೆ ತೋರಿಸಿದ್ದೀನಿ. ರಣಗಂಬ ಅಂದ್ರೆ ಹೆಂಗಿರುತ್ತೆ ಅಂತ. ಅದೊಂದು ಒಳ್ಳೆ ದೊಡ್ಡ ಕಲ್ಲಿನ ಕಂಬ, ಗರುಡಗಂಬ ತರ. ರಣಗಂಟೆಗಳನ್ನ ಹಾಕಿಸ್ತಾರೆ ಅದಕ್ಕೆ, ರಣಗಂಟೆಗಳು ಅಂತ. ಅದು ಮೊನ್ನೆವರೆಗೂ ಇತ್ತು ಅಂತಾರೆ, ಈಗಿಲ್ಲ. ಅದು ರಣಗಂಟೆಗಳು ಮತ್ತು ರಣಗಂಬ ಎಲ್ಲ ಇಲ್ಲ ಈಗ. ಅವೆಲ್ಲ ಒಡಿಸಿ ಎಲ್ಲ ಎತ್ತ ಆ ಕಡೆ ಈ ಕಡೆ ಹಾಕ್ಸ್ಬಿಟ್ಟಿದ್ದಾರೆ. ಇಲ್ಲ, ಇದ್ದಿದ್ರೆ ಭಾರಿ ಚೆನ್ನಾಗಿತ್ತು ಮಾತ್ರ. ನಮ್ಗೆ ಅಲ್ಲಿ ಏನು ಸಿಗೋದು ಒಂದೇ ಒಂದು ವೀರ್ಗಲ್ಲು, ರಾಮರಾಯರ್ ವೀರ್ಗಲ್ಲು ಅಂತ ಈಗ ಹೇಳ್ತಾರೆ. ಅದನ್ನ ನಿಮ್ಗೆ ಕರ್ಕೊಂಡೋಗಿ ತೋರಿಸ್ತೀನಿ. ಏನಿವೆ ಅದೊಂದೇ ಸಿಕ್ಕದ್ ಬಿಟ್ರೆ ಇಡೀ ಬಯಲು ಪ್ರದೇಶದಲ್ಲೆಲ್ಲ ಜೋಳ ಗಿಡ ಬೆಳ್ಕೊಂಡು ಅದು ಯುದ್ಧ ಭೂಮಿನೇ ಅಲ್ಲ ಅನ್ನಂಗೆ ಮಾಡಿಕ್ಬಿಟ್ಟಿದ್ದಾರೆ ಆ ರೀತಿ. ಸೊ ರಣಗಂಬಗಳನ್ನ ನಡೆಸ್ತಾ ಇದ್ರು. ಯುದ್ಧ ಆರಂಭವಾಗೋದಕ್ಕೆ ಮುಂಚೆ
ಯುದ್ಧ ಆರಂಭ ಆಗೋದಕ್ಕೆ ಮುಂಚೆ ತಿರುಮಲರಾಯರು ವೆಂಕಟಾದ್ರಿಯವರು ರಾಮರಾಯರಿಗೆ ಬಂದು ಇನ್ನೊಂದ್ಸರಿ ಕೇಳ್ಕೊತಾರೆ, ಅಣ್ಣ ಕೈ ಮುಗಿದು ಕೇಳ್ಕೊತೀನಿ, ನಿಮಗೆ ವಯಸ್ಸಾಗಿದೆ, ನೀವು ಕೂತ್ಕೊಂಬಿಡಿ, ಇಲ್ಲ ವಾಪಸ್ ಹೊರಟೋಗಿ, ನಾವು ಯುದ್ಧ ಮಾಡ್ತೀವಿ, ನಾವಿರೋದು ಯಾಕೆ, ನಾವು ಯುದ್ಧ ಮಾಡ್ತೀವಿ, ಈ ವಯಸ್ಸಲ್ಲಿ ನೀವು ಬರಬೇಡಿ ಅಂತ ಫೈನಲ್ ಆಗು ಒಂದ್ಸಲಿ ಕೇಳ್ಕೊತಾರೆ. ಆಗ ರಾಮರಾಯರ ದೃಢ ನಿಶ್ಚಯವು ಕದಲಲಿಲ್ಲ. ತರುಣನ ಉತ್ಸಾಹದಿಂದ ಬುದ್ಧಿವಾದವನ್ನು ಹೇಳಿ ಅವರನ್ನೇ ವಾಪಸ್ ಕಳಿಸ್ತಾರೆ. ರಾಮರಾಯರು ಅವ್ರನ್ನ ವಾಪಸ್ ಕಳಿಸಿ ತಾವು ನಿಂತ್ಕೊಂಡು ತಮ್ಮ ಸೇನೆಗೆ ಒಂದು ಭಾಷಣ ಮಾಡ್ತಾರೆ. ಒಂದು ಅಭೂತಪೂರ್ವವಾದಂಥ ರಾಮರಾಯರ ಕೊನೆ ಭಾಷಣ ನಾಳೆ ಹೇಳ್ತೀನಿ.